ಬೀದರ್ನ ಐತಿಹಾಸಿಕ ಕೋಟೆ ಗೋಡೆ ಕುಸಿತವಾಗಿದೆ. 1.5 ತಿಂಗಳಾದರೂ ಇನ್ನೂ ಆಗಿಲ್ಲ ದುರಸ್ತಿ. ಕಳೆದ 2-3 ತಿಂಗಳ ಹಿಂದೆ ಕುಸಿದಿದ್ದಂಥ ಗೋಡೆ ಇದು. ಕಲಬುರಗಿಯ ಗೋಡೆ ಒಂದು ಕುಸಿದಿರುವಂಥದ್ದು. ಐತಿಹಾಸಿಕ ಕೋಟೆ, ಇತಿಹಾಸವಿದೆ ಈ ಒಂದು ಕೋಟೆಗೆ. ಈಗ ಒಂದು ಕೋಟೆಯ ಗೋಡೆ ಕುಸಿತವಾಗಿದೆ. 1.5 ತಿಂಗಳಾದರೂ ಇನ್ನೂ ಆಗಿಲ್ಲ ಅದರ ದುರಸ್ತಿ. ಕಳೆದ 2-3 ತಿಂಗಳ ಹಿಂದೆ ಈ ಒಂದು ಗೋಡೆ ಕುಸಿತವಾಗಿರುವಂಥದ್ದು. ದುರಸ್ತಿಗೆ ಮುಂದಾಗದ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೀದರ್ನ ಐತಿಹಾಸಿಕ ಕೋಟೆ ಗೋಡೆ ಕುಸಿತವಾಗಿರುವಂಥದ್ದು. ದುರಸ್ತಿಗೆ ಮುಂದಾಗದ ಜಿಲ್ಲಾಡಳಿತದ ವಿರುದ್ಧ ಅಲ್ಲಿಯ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 14ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದಂಥ ಕೋಟೆಯ ಗೋಡೆ, ಆದಿಲ್ ಶಾ ವಲಿ ಬಹಮನಿ ಸುಲ್ತಾನ್ ನಿರ್ಮಿಸಿದಂಥ ಕೋಟೆ ಇದು. ಬಹಳ ವರ್ಷದ ಇತಿಹಾಸವಿದೆ ಈ ಒಂದು ಕೋಟೆಗೆ. ಕೋಟೆ ಆವರಣದೊಳಗಿರುವಂಥ ಐತಿಹಾಸಿಕ ಸ್ಮಾರಕಗಳಿಗೆ ಧಕ್ಕೆ ಉಂಟಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು ಆ ಕೋಟೆಯನ್ನು. ಪ್ರವಾಸಿ ತಾಣವಿದು. ಸಾಕಷ್ಟು ಐತಿಹಾಸಿಕ ಒಂದು ಹಿನ್ನೆಲೆ ಇದೆ ಈ ಒಂದು ಕೋಟೆಗೆ. 1.5 ತಿಂಗಳಾದರೂ ಇನ್ನೂ ಆಗಿಲ್ಲ ಅದರ ದುರಸ್ತಿ. ಗುಂಬಜ್ ಮಹಲ್ ಸೇರಿ ಐತಿಹಾಸಿಕ ಸ್ಮಾರಕ ಇರುವಂಥ ಕೋಟೆ ಇದು. 100 ಎಕರೆಯಲ್ಲಿರುವಂಥ ಕೋಟೆಯಲ್ಲಿ ಮೂಲ ಸೌಕರ್ಯದ ಕೊರತೆ ಕೂಡ ಕಾಡ್ತಾ ಇದೆ. ಇತಿಹಾಸ ತಿಳಿಸುವ ಗೈಡ್ಗಳನ್ನು ನೇಮಿಸುವಂತೆ ಅಲ್ಲಿಯ ಜನರು ಒತ್ತಾಯಿಸ್ತಾ ಇದ್ದಾರೆ. ಕೋಟೆಯ ಇತಿಹಾಸ ತಿಳಿಯದೆ ಪ್ರವಾಸಿಗರಲ್ಲೂ ಕೂಡ ನಿರಾಸೆ ಉಂಟಾಗಿದೆ. ಹದಿನಾಲ್ಕನೇ ಶತಮಾನದಲ್ಲಿ ಬಹುಮನಿ ಸುಲ್ತಾನ್ ಅವರು ನಿರ್ಮಿಸಿರುವಂತಹ ಬೀದರ್ನ ಐತಿಹಾಸಿಕ ಕೋಟೆ ಸದ್ಯಕ್ಕೆ ಸೂಕ್ತ ನಿರ್ವಹಣೆ ಇಲ್ಲದ ಕಾರಣ ಅದರ ಸೌಂದರ್ಯವನ್ನು ಕಳೆದುಕೊಳ್ತಾ ಇರುವಂಥದ್ದು. ಸದ್ಯ ನಾನು ಬೀದರ್ ಕೋಟೆ ಬಳಿ ಇದ್ದೀನಿ. ಬೀದರ್ ಕೋಟೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಐತಿಹಾಸಿಕ ಸ್ಮಾರಕಗಳ ಗೋಡೆಗಳು ಹೇಗೆ ಕುಸಿದು ಬೀಳ್ತಾ ಇದ್ದಾವೆ ಅಂತ ತಮಗೆ ತೋರಿಸ್ತಾ ಹೋಗ್ತೀನಿ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಯಾವ ರೀತಿ ಈ ಒಂದು ಐತಿಹಾಸಿಕ ಕೋಟೆಯ ಗೋಡೆ ಹೇಗೆ ಕುಸಿದು ಕಲ್ಲುಗಳು ಕೆಳಗಡೆ ಬಿದ್ದಿದೆ ಅಂತ. ತಾವು ಏನೋ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಲ್ಲ ಆ ಒಂದು ದೃಶ್ಯ ಅದು ಗಗನ್ ಮಹಲ್ ಇದೆ. ಗಗನ್ ಮಹಲ್ ಕಳೆದ 2 ತಿಂಗಳ ಹಿಂದೆ ನಿರಂತರವಾಗಿ ಸುರಿದ ಮಳೆಯಿಂದ ಗಗನ್ ಮಹಲ್ನ ಗೋಡೆ ಕುಸಿದಿದೆ. ಅದಲ್ಲದೆ ಕೆಳಭಾಗದಲ್ಲಿರುವಂತಹ ಗೋಡೆಗಳು ಕೂಡ ಕುಸಿದು 1.5 ತಿಂಗಳು ಆದರೂ ಕೂಡ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಐತಿಹಾಸಿಕ ಬೀದರ್ ಕೋಟೆ ಕಡೆ ಗಮನ ಹರಿಸುತ್ತಿಲ್ಲ ಅಂತ ಇಲ್ಲಿನ ಪ್ರವಾಸಿಗರು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಏನು ಐತಿಹಾಸಿಕ ಕೋಟೆಯ ಸಂರಕ್ಷಣೆಗೆ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಮುಂದಾಗಬೇಕು. ಅದಲ್ಲದೆ ಈ ಒಂದು ಕೋಟೆಯಲ್ಲಿ ಮೂಲಭೂತವಾದ ಸೌಕರ್ಯಗಳ ಕೊರತೆ ಕೂಡ ಇದೆ. ಹೀಗಾಗಿ ಇಲ್ಲಿ ಏನು ರಾಜ್ಯ ಅಲ್ಲದೆ ಅಂತಾರಾಜ್ಯ ಮತ್ತು ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಏನು ದಿನನಿತ್ಯವೂ 100 ಪ್ರವಾಸಿಗರು ಕೋಟೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಬರ್ತಾರೆ. ಅವರು ನಿರಾಸೆಯಾಗಿ ಇಲ್ಲಿಂದ ವಾಪಸ್ ಹೋಗ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇಲ್ಲಿ ಪ್ರಮುಖವಾಗಿ ಈ ಒಂದು ಐತಿಹಾಸಿಕ ಕೋಟೆಯ ಹಿನ್ನೆಲೆ ಮತ್ತು ಇದರ ಇತಿಹಾಸವನ್ನು ಹೇಳುವುದಕ್ಕೆ ಯಾರೊಬ್ಬರು ಕೂಡ ಇಲ್ಲಿ ಗೈಡ್ ಇಲ್ಲ. ಗೈಡ್ ನೇಮಕ ಮಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಅದಲ್ಲದೆ ಮತ್ತು ಇಲ್ಲಿ ಸಣ್ಣ ಸಣ್ಣ ಮಕ್ಕಳಾಗಿರ್ಬೋದು ಮತ್ತು ಹಿರಿಯರು ಕೂಡ ಇಲ್ಲಿ ಈ ಒಂದು ಕೋಟೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಬರ್ತಾರೆ. ಆದರೆ ಅವರಿಗೆ ಈ ಒಂದು ಕೋಟೆ ಸಾಕಷ್ಟು ಹೆಚ್ಚಿನ ವಿಸ್ತೀರ್ಣದಲ್ಲಿದ್ದ ಕಾರಣ ಕಾಲ್ನಡಿಗೆ ಮೂಲಕ ಇಡೀ ಕೋಟೆಯನ್ನು ನೋಡಲಿಕ್ಕೆ ಆಗಲ್ಲ. ಹೀಗಾಗಿ ಈ ಒಂದು ಕೋಟೆಯಲ್ಲಿ ಎಲೆಕ್ಟ್ರಿಕಲ್ ವಾಹನ ಇದ್ದರೆ ಅದೊಂದು ಅನುಕೂಲ ಆಗುತ್ತೆ. ಆ ಕಡೆ ಹಂಪಿ ಭಾಗದಲ್ಲಿ ಯಾವ ರೀತಿ ಒಂದು ವ್ಯವಸ್ಥೆ ಇದೆ, ಐತಿಹಾಸಿಕ ಸ್ಮಾರಕಗಳಲ್ಲಿ ಯಾವ ರೀತಿ ಒಂದು ಫೆಸಿಲಿಟಿ ಇದೆ, ಅದೇ ರೀತಿ ಬೀದರ್ನ ಐತಿಹಾಸಿಕ ಕೋಟೆಯಲ್ಲಿ ಕೂಡ ಇರಬೇಕು ಅನ್ನುವುದು ಪ್ರವಾಸಿಗರು ಹೇಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಏನು ಈ ಒಂದು ಐತಿಹಾಸಿಕ ಬೀದರ್ ಕೋಟೆಗೆ ಹಾನಿಯಾಗುವ ಮುಂಚೆ, ಇನ್ನೂ ಹೆಚ್ಚಿನ ಹಾನಿಯಾಗುವ ಮುಂಚೆ ಬೀದರ್ ಜಿಲ್ಲಾಡಳಿತ ಆಗಿರ್ಬೋದು, ಪ್ರವಾಸೋದ್ಯಮ ಇಲಾಖೆ, ರಾಜ್ಯ ಸರ್ಕಾರ ಈ ಕಡೆ ಗಮನ ಹರಿಸಿ ಬೀದರ್ ಕೋಟೆಯ ಸಂರಕ್ಷಣೆಗೆ ಮುಂದಾಗಬೇಕಾಗಿರುವಂಥದ್ದು. ಶಿವಯ್ಯ ಮಠಪತಿ, ಗ್ಯಾರಂಟಿ ನ್ಯೂಸ್, ಬೀದರ್.